ದಿನ ಚಪಾತಿ ರೊಟ್ಟಿ ತಿಂದ ಬೇಜಾರಾಗಿರ್ತೈತಿ. ಅಂಥ ಟೈಮ್ದಾಗ ನಾವು ಏನಾರೇ ವೆರೈಟಿ ಮಾಡಬೇಕಾಗ್ತೈತಿ. ಅಂಥ ವೆರೈಟಿ ರೆಸಿಪಿನ ಇವತ್ತು ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀನಿ. ಈ ರೆಸಿಪಿ ನೋಡೋಕ್ಕಿಂತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದು ಬಿಡ್ರಿ. ಇದಕ್ಕೆ 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, ಅದಕ್ಕೆ ಬಿಳಿ ಎಳ್ಳ, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಅಜವಾನ್ ಕಾಳು, ಇದನ್ನೆಲ್ಲ ತೊಗೊಂಡು ಒಂದು ಬೌಲ್ಗೆ ನಾವು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು, ಅಚ್ಚ ಖಾರದ ಪುಡಿ 1 ಚಮಚೆ ಖಾರ ನೋಡ್ಕೊಂಡು ಹಾಕಿರಿ. ಆಮೇಲೆ ಅಜವಾನ್ ಕಾಳು ಇತ್ತಲ್ಲ, ಅದನ್ನ ಹಿಂಗೆ ಅಂಗೈ ಒಳಗೆ ಗಸ ತಿಕ್ಕಿ ಒಗೆದು ಬಿಡ್ರಿ. ಘಮ ಮಸ್ತ್ ಬರ್ತೈತಿ. ತಿನ್ನು ಎಳ್ಳು, ಬಿಳಿ ಎಳ್ಳು ಹಾಕಿರಿ. ಆಮೇಲೆ ಧನಿಯಾ ಪುಡಿ ಹಾಕಿರಿ, ಸುವಾಸನೆ ಮಸ್ತ್ ಕೊಡ್ತೈತಿ. ಸ್ವಲ್ಪ ಸಕ್ಕರೆ, ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕಿಬಿಡ್ರಿ. ಇಷ್ಟಾತಂದ್ರೆ ಇದಕ್ಕೆ ಮ್ಯಾಲೆ ನಾವು ಕಸೂರಿ ಮೇಥಿ ಹಾಕಿಬಿಡೋದ್ರಿ. ಕಸೂರಿ ಮೇಥಿ ಹಾಕ್ತಂದ್ರೆ ಸುವಾಸನೆ ಮಸ್ತ್ ಬರ್ತೈತಿ. ಒಂದು 4 ಬೆಳ್ಳುಳ್ಳಿ ಸ್ವಲ್ಪ ಸಣ್ಣ ಜಜ್ಜಿ ಹಾಕಿಬಿಡ್ರಿ. ಇದಕ್ಕೆ ಕೊತ್ತಂಬರಿ ಹಾಕೋದ ಮರಿಬೇಡ್ರಿ. ಕೊತ್ತಂಬರಿ ಇತ್ತಂದ್ರೆ ರುಚಿ ಮಸ್ತ್ ಬರ್ತೈತಿ. 1.5 ಚಮಚೆ ಇದಕ್ಕೆ ಎಣ್ಣೆ ಮಿಕ್ಸ್ ಮಾಡಿ ನಾವು ಅದನ್ನು ಚಲೋದಂಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋದ್ರ ಮೊದಲ, ಆಮೇಲೆ ನೀರು ಹಾಕಿ ನಾವು ಚಪಾತಿ ಕನಕ ಯಾವ ಟೈಪ್ ಹದಕ್ಕೆ ನಾವು ರೆಡಿ ಮಾಡ್ಕೋತೀವಲ್ಲ ಆ ಟೈಪ್ ನಾವು ಇದನ್ನು ಕನಕ ರೆಡಿ ಮಾಡ್ಕೊಳ್ಳೋದೈತ್ರಿ. ಇದನ್ನು ನೀವು ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ನಾವು ಯಾವ ರೆಸಿಪಿ ಇವತ್ತು ನಿಮ್ಮ ಮುಂದೆ ತೊಗೊಂಬರಾಕತ್ತಿದ್ದೀವಿ ಅಂತೇಳಿ. ಈಗ ಬಂತು ನೋಡ್ರಿ ನೀರು ಹಾಕಿ ಚಪಾತಿ ಕನಕ ನಾವು ಮಾಡ್ತೀವಲ್ಲ ಆ ಹದಕ್ಕೆ ರೆಡಿ ಮಾಡ್ಕೊಂಡು ನಾವು ಈಗ ಮಸಾಲೆ ಚಪಾತಿ ಮಾಡಾಕತ್ತಿದ್ರು. ನಾವು ದಿನ ಚಪಾತಿ ರೊಟ್ಟಿ ತಿನ್ನತ್ತಿರ್ತವೆ. ಹಂಗೆ ಇವತ್ತು ಈ ಚಪಾತಿ ಮಸಾಲೆದು ಏನೈತಲ್ಲ ಇದು ಭಾಳ ರುಚಿ ಕೊಡ್ತೈತಿ. ನಾಷ್ಟಕ್ಕೆ ಮಾಡಿರಿ, ಸಂಜೆಗೆ ಸ್ನ್ಯಾಕ್ಸಿಗೆ ಮಾಡಿರಿ. ಈಗ ನಾವು ಒಂದು ಹೋಳಿಗೆ ಮನೆ ಮೇಲೆ ಒಂದು ವಾಟಿ ಒಳಗೆ ಹಿಟ್ಟು ತೊಗೊಂಡು ಹಿಟ್ಟು ಹಚ್ಚಿ ಅದನ್ನು ಚಪಾತಿ ಥರ ಲಟ್ಸಾಕತ್ತಿದ್ದೀವಿ ರೀ. ಇದ್ರೊಳಗೆ ನಾವು 2 ಥರ ಲಟ್ಸೋದು ನಿಮಗೆ ತೋರಿಸ್ತೀವಿ. ಈಗ ಪ್ಲೇನ್ ಲಟ್ಸಾಕತ್ತಿದ್ದೀವಿ ರೀ. ಪ್ಲೇನ್ ಹಿಂಗೆ ಲಟ್ಟಿಸಿ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮ್ಯಾಲೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಹಿಂಗೆ 3 ಫೋಲ್ಡ್ ಮಾಡ್ಕೊಂಬಿಡೋದ್ರಿ. 3 ಫೋಲ್ಡ್ ಮಾಡಿ ಗುಂಡಗೆ ಲಟ್ಟಿಸಿ ಬಿಡೋದ್ರಿ. ಒಂದು ಹದಕ್ಕೆ ಲಟ್ಟಿಸ್ಕೊಂಬಿಡೋದ್ರಿ. ನಿಮಗೆ ಸಣ್ಣದು ಬೇಕಂದ್ರೆ ಸಣ್ಣದು ಲಟ್ಟಿಸ್ರಿ, ಸ್ವಲ್ಪ ದಪ್ಪ ಬೇಕಪ್ಪ ಅಂತಂದ್ರೆ ದಪ್ಪ ತೆಳ್ಳಗೆ ಲಟ್ಟಿಸ್ರಿ. ಹಿಂಗೆ ಲಟ್ಟಿಸಿ ಚಪಾತಿ ಟೈಪ್ ಮಾಡಿಬಿಡೋದ್ರಿ. ಮೊಸರು ಜೊತೆ, ತುಪ್ಪ ಜೊತೆ, ಬೆಣ್ಣೆ ಜೊತೆ ತಿನ್ನಾಕ ಈ ಮಸಾಲೆ ಚಪಾತಿ ಏನೈತಲ್ಲ ಮಸ್ತ್ ಇರ್ತೈತಿ. ಒಂದು ಸಲ ನೀವು ಮಾಡಿರಂದ್ರೆ ಮತ್ತೆ ಮಾಡ್ತಿರ್ತೀರಿ ನೋಡ್ರಿ. ಕರೆಕ್ಟ್ ಸೈಜಕ್ಕೆ ಈಗ ಬಂದೈತಿ. ನಾವು ಅದನ್ನು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋದು ರೀ. ಸೈಡ್ಗೆ ಇಟ್ಕೊಂಡು ಒಮ್ಮೆ ಅದನ್ನು ಬೇಯಿಸೋದು ನಿಮಗೆ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಅದರ ಥಿಕ್ನೆಸ್ ಅದು ಎಷ್ಟು ದಪ್ಪ ಆಗೈತಿ ನೋಡ್ರಿ. ಇದನ್ನು ಈ ಟೈಪ್ ಮಾಡ್ಕೊಂಬಿಡ್ರಿ. ನೀವು ಹಿಂಗೆ ಮಾಡಿರಂದ್ರೆ ಚಪಾತಿ ಮಸ್ತ್ ಬರ್ತೈತಿ. ಮಸಾಲೆ ಚಪಾತಿ ಇದೆ. ಈ ಮಸಾಲ ಚಪಾತಿ ಒಂದು ಸಲ ಮಾಡಿ ರುಚಿ ನೋಡ್ರಿ. ಈಗ ಇದು ಒಂದು ಟೈಪ್ ಆಯ್ತು. ಇನ್ನೊಂದು ಟೈಪ್ ನಿಮಗೆ ತೋರಿಸ್ತೀನಿ. ಈಗ ಮತ್ತು ನಾವೊಂದು ಪೇಡಿ ತೊಗೊಂಡ್ವಿ, ಅದಕ್ಕೆ ಹಿಟ್ಟು ಹಚ್ಚಿದ್ವಿ. 2 ಸೈಡ್ ಹಿಂಗೆ ಉದ್ದ ಸ್ವಲ್ಪ ಉದ್ದಕ್ಕೆ ಲಟ್ಸೋದ್ರಿ. ಹಿಂಗೆ ಉದ್ದಕ್ಕೆ ಲಟ್ಟಿಸಿ ಈಗ ನೋಡ್ರಿ ಗುಂಡಾಯ್ತು. ಇದನ್ನ ತೆಗೆದೀವಿ. ಈಗ 2 ಚಪಾತಿ ನಾವು ರೆಡಿ ಮಾಡಿ ಇಟ್ಕೊಂಡೀವ್ರಿ. ಈಗ ಅದನ್ನು ಬೇಯಿಸ್ಕೊಂಬಿಡೋದ್ರಿ. ಹಿಂಗೆ ಬೇಯಿಸ್ತಂದ್ರೆ ಕರೆಕ್ಟಾಗಿ ನೀವು ತುಪ್ಪ ಹಚ್ಚಿ ಬೇಯಿಸ್ರಿ, ಎಣ್ಣೆ ಹಚ್ಚಿ ಬೇಯಿಸ್ರಿ. ಕರೆಕ್ಟಾಗಿ ಕಣ್ಣು ಬೀಳುವಂಗೆ ಅಂದ್ರೆ ಅಲ್ಲಲ್ಲಿ ಕಪ್ಪು ಚುಕ್ಕೆ ಬರ್ಬೇಕ್ರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಕಣ್ಣು ಬೀಳೋದಂತಾರೆ ನೋಡ್ರಿ. ಹಂಗೆ ಕಪ್ಪು ಚುಕ್ಕೆ ಬಿತ್ತಂದ್ರೆ ಅದು ಕರೆಕ್ಟ್ ಬೆಂದೈತಿ ಅಂತೇಳಿ ಅರ್ಥ. ಇಲ್ಲಾಂದ್ರೆ ಹಸಿ ಬಿಸಿ ಐತಿ, ಚಲೋ ಆಗಿಲ್ಲ ಸರಿ ಅಂತಾರೆ. ಅದರ ಸಲುವಾಗಿ ಹಿಂಗೆ ಕಪ್ಪು ಚುಕ್ಕಿ ಬೀಳೋ ತನಕ ನೀವು ಚಲೋದಂಗೆ ಬೇಯಿಸ್ಬೇಕು. ಅದನ್ನು ಹಿಂಗಿಷ್ಟು ಬೇಯಿಸಿಬಿಟ್ರಂದ್ರೆ ಕರೆಕ್ಟಾಗಿ ಮಸಾಲೆ ಚಪಾತಿ ಬರ್ತಾವೆ. ನಿಧಾನಕ್ಕೆ ಕಡಿಮೆ ಫ್ಲೇಮ್ ಒಳಗೆ ಇದನ್ನು ನಿಧಾನಕ್ಕೆ ಬೇಯಿಸ್ಬೇಕ್ರಿ. ನಿಮಗೆ ಕ್ರಿಸ್ಪಿ ಬೇಕಾಗಿತ್ತಂದ್ರೆ ಇನ್ನೊಂದು ಸ್ವಲ್ಪ ಕೆಂಪು ಮಾಡಿರಿ. ಕ್ರಿಸ್ಪಿ ಆತಂದ್ರೆ ಇನ್ನೂ ರುಚಿ ಚಲೋ ಕೊಡ್ತೈತಿ. ಮನ್ಯಾಗ ವಯಸ್ಸಾದವ್ರದ್ದು ತಿನ್ನೋರು ಇರ್ತಾರೆ. ಮೆತ್ತಗೆ ಬೇಕಾಗಿತ್ತಪ್ಪ ಅಂದ್ರೆ ಹಿಂಗೆ ಸ್ವಲ್ಪ ಕಣ್ಣು ಬಿದ್ದು ಕೂಡಲೇ ತೆಗೆದು ಬಿಡ್ರಿ. ಮಸಾಲೆ ಚಪಾತಿ ಮಾಡೋಕೆ ಭಾಳ ಈಜಿ, ತಿನ್ನೋಕೆ ಭಾಳ ರುಚಿ. ಹಿಂಗೆ ನೀವು ಮಸಾಲೆ ಚಪಾತಿ ಮುಂಜಾನೆ ನಾಷ್ಟಕ್ಕೆ ಮಾಡಿರಿ, ಆಮೇಲೆ ಟಿಫಿನ್ ಕ್ಯಾರಿಯರ್ದೊಳಗೆ ಮಾಡಿಕೊಡ್ರಿ. ನೀವೆಲ್ಲರೇ ಪ್ರವಾಸಕ್ಕಾದು ಹೋಗೋರಿರ್ತೀರಲ್ಲ, ಅವಾಗ ಈ ಮಸಾಲೆ ಚಪಾತಿ ಮೊಸರು ಅಥವಾ ತುಪ್ಪ, ಬೆಣ್ಣೆ, ಅದರ ಜೊತೆ ಶೇಂಗಾ ಚಟ್ನಿ ಇಟ್ಟಿತ್ತಂದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಇದನ್ನು ತೊಗೊಂಡು ಹೋಗ್ಬೋದು, ಆರಾಮಾಗಿ ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ. ದೇಹಕ್ಕೂ ಅಷ್ಟೇ
ಒಳ್ಳೇದೈತಿ. ಆರೋಗ್ಯಕರವಾದಂಥ ಇಂಥ ರೆಸಿಪಿಗಳು ಈಗೆಲ್ಲ ಕಣ್ಮರೆ ಆಗಕತ್ತಿದ್ದಾವ್ರಿ. ಹಿಂಗೆ ನೀವು ಚಪಾತಿ ಮಾಡ್ಕೊಂಡು ನೆಂಟರ ಮನೆಗೂ ತೊಗೊಂಡು ಹೋಗ್ಬೋದು. ನೋಡಿರಿ, ಮಸಾಲೆ ಚಪಾತಿ ಈಗ ಒಂದೊಂದಾಗಿ ರೆಡಿ ಆಗಕತ್ತಿದ್ದಾವೆ. ಈ ವಿಡಿಯೋ ನೋಡಿದ ಕೂಡಲೇ ನೀವು ಈ ಮಸಾಲೆ ಚಪಾತಿ ರೆಸಿಪಿ ಮಾಡೋದು ಮರಿಬೇಡ್ರಿ. ನೋಡಿರಿ, ಪ್ಲೇಟ್ ಒಳಗೆ ರೆಡಿ ಆಗ್ಯಾವ. ಈಗ ನಾವು ಸರ್ವ್ ಮಾಡ್ಕೊಂಡು ರುಚಿ ನೋಡ್ತೀವಿ ರೀ. ನೀವು ಈ ವಿಡಿಯೋ ನೋಡಿದ ಕೂಡಲೇ ನಿಮ್ಮ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡ್ರಿ. ಹಂಗೆ ಈ ವಿಡಿಯೋ ನೋಡಿದ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗಂಟೆ ಹೊಡೆದ ಹೋಗ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.